ಇದು ಸ್ಪ್ರಿಂಜನ್ ಕಂಪ್ನಿಯವ್ರು ಬಂದ ಬಳಿಕ ಸರ್ ಮರಿ ಸಂಖ್ಯೆನೂ ನಮ್ಗೆ ಜಾಸ್ತಿ ಬಂದೈತ್ರಿ ಸರ್. ಡೆವಲಪ್ಮೆಂಟು ಚಲೋ ಐತಿ ಸರ್. ಈ ಎಲ್ಲ ರೈತರು ಇದು ಮಾಡ್ಕೊಂಡ್ರೆ ಒಳ್ಳೇದಾಗಂತ ನಮ್ಮ ಅಭಿಪ್ರಾಯ ಇದೆ. ಗೊಂಜಾಳಕ್ಕಿ ಸರ್ ಭಾಳ ನರ್ವಸ್ ಐತೆ ಸರ್. ಕಬ್ಬ ಸಣ್ಣ ಹಿಡಿದೈತಿ ಸರ್. ಇದನ್ನೇನು ಔಷಧ ಮಾಡ್ತಾ ಇದೀವಿ ಸರ್, ಡ್ರೈನ್ ಚಾಯ್ಸ್ ಸ್ಪ್ರೇನು ಈಗಾಗಲೇ ತುಂಬಾ ಕವರ್ ಆಗಿದೆ ಸರ್. ಹಣ್ಣು ಬೆಳೆಸುವ ಸರ್ ಭೂಮಿ ಬಿರ್ಸ್ ಬರ್ತದೆ ಸರ್. ಭೂಮಿ ಬಿರ್ಸ್ ಬಂದ ಬೆಳವಣಿಗೆ ಸರಿ ಆಗ್ತದಲ್ಲ ಸರ್. ಈಗಾಗಲೇ ಇದನ್ನ ಸ್ಪ್ರಿಂಜನ್ ಕಂಪ್ನಿ ಏನ್ ಮಾಡ್ತಾ ಇದೀವಿ ಸರ್, ಭೂಮಿ ಮೃದು ಬಂದತ್ರಿ, ಮರ ಸಂಖ್ಯೆನೂ ಜಾಸ್ತಿ ಬರೈತೆ ಸರ್. ಇದನ್ನ ಭೂಮಿ ಭಾಳ ಬಿರ್ಸ್ ಐತದ ಸರ್. ನಾವು ರಾಸಾಯನಿಕ ಮಾಡೋದ್ನಾಗ್ರೆ ಈ ಸ್ಪ್ರಿಂಜನ್ ಕಂಪ್ನಿ ಬಂದ ಬಳಕ್ರೆ ಭೂಮಿ ಮೃದು ಐತ್ರಿ, ಬೇರಿನ ಅಂಶ ಜಾಸ್ತಿ ಐತಿ ಸರ್. ಈಗ ಮರ ಸಂಖ್ಯೆನೂ ಜಾಸ್ತಿ ಇದೆ ಸರ್. ಸರ್ ಆಗಿಂದ ರಾಸಾಯನಿಕ ಖರ್ಚು ಮಾಡೋದಾಗ ನಮ್ಗೆ ಖರ್ಚು ಜಾಸ್ತಿ ಐತದ ಸರ್. ಈಗ ಈ ಸ್ಪ್ರಿಂಜನ್ ಕಂಪ್ನಿ ಅವ್ರದ್ದು ಏನ್ ಬಂದ್ ಬೆಳಕರ ಸರ್, ಖರ್ಚು ಈಗ ಅಮೌಂಟ್ ಕಮ್ಮಿ ಅನ್ಸುತ್ತೆ ಸರ್. ನಮ್ಗೆ ಬೆಳೆ ರಿಸಲ್ಟ್ ಚಲೋ ಐತ್ರಿ ಸರ್, ಚೆನ್ನಾಗಿದ್ದಾಗ ಸರ್. ಅದ ಕಬ್ಬ ತೆಗಿ ಪೋಷಣೆ ಇದ್ದು ಇದನ್ನ ಏನ್ ಮಾಡತ್ತಾ ಇದೀವಿ ಸರ್, ಕರೆಕ್ಟ್ ಬದ್ದು ಕರೆಕ್ಟ್ ಮರಿ ಉತ್ಪಾದನೆ ಜಾಸ್ತಿ ಬತ್ರಿ, ಸರಿ ಅನ್ಸುತ್ತೆ ನಮ್ಗೆ ಸರ್. ಇದು ಮಾಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗಂತ ನಾವು ಬಯಸ್ತಾ ಇದ್ವಿ. ನಮಗೆ ಈಗಾಗಲೇ ಒಳ್ಳೇದಾಗಿದೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿದ್ರಲ್ಲ, ರೈತರ ಒಂದು ಮಾತುಗಳನ್ನ ನೀವು ನೇರವಾಗಿ ಕೇಳಿದ್ರಲ್ಲ. ಕಡಿಮೆ ಖರ್ಚಿನಲ್ಲಿ ಹೆಚ್ಚಿಗೆ ಲಾಭನ ಯಾವ ರೀತಿ ಮಾಡ್ಕೊಂಡಿದ್ದಾರೆ, ಯಾವುದೇ ಬೆಳೆಯಾಗಲಿ ಸ್ಪ್ರಿಂಜನ್ ಉತ್ಪನ್ನಗಳು ನಿಮ್ಗಾಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.